ಹಲೋ ನಮಸ್ಕಾರ. ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಭಾಳ ಆರಾಮದೀನಿ. ಇವತ್ತು ನಮ್ಮ ಕೆಲಸದೊಳಗೆ ಸ್ವಲ್ಪ ಡಿಸ್ಕಷನ್ ನಡೀತಾ ಇತ್ತು. ಒಂದಿಷ್ಟು ಜನ ನನಗೆ ಕೇಳಿದ್ರು, ಶಾಂತಲಾ ನಿಮ್ಮ ಇಂಡಿಯಾದೊಳಗೆ ಈ ರೀತಿ ಕ್ರೈಮ್ ಆಗಿದೆಯಲ್ಲ, ಸಿಯಾ, ಕೇತನ್ ಮತ್ತು ಚೇತನ್ ಅವ್ರ ಬಗ್ಗೆ ಅವ್ರು ಮಾತಾಡ್ತಾ ಇದ್ರು. ಅರೇಂಜ್ ಮ್ಯಾರೇಜ್ ಆಗಿರೋದಕ್ಕೆ ಅರೇಂಜ್ ಮ್ಯಾರೇಜ್ ಎಲ್ಲ ಅವರು ಆರ್ಗನೈಸ್ ಮಾಡಿದ್ರು, ಹೀಗಾಗಿ ಈ ರೀತಿ ಕ್ರೈಮ್ಗಳಾಗ್ತಾವೆ, ಯಾಕೆ ಮಾಡಬೇಕು ಅಂತ. ಸೊ ಅವ್ರಿಗೆ ನಾನು ಏನು ಉತ್ತರ ಕೊಡಬೇಕಾಗಿತ್ತು, ಅದನ್ನು ನಾನು ಏನು ವಾದ ಮಾಡಬೇಕಾಗಿತ್ತು, ಅವ್ರಿಗೆ ಯಾವ ರೀತಿ ಅದನ್ನು ಕ್ಲಿಯರ್ ಮಾಡಬೇಕಾಗಿತ್ತು ಅವ್ರ ಡೌಟು ನಾನು ಮಾಡಿದೆ. ಅದೇ ವಿಷಯವಾಗಿ ಇವತ್ತು ನಾನು ನಿಮ್ಮ ಜೊತೆನೂ ಕೂಡ ನನ್ನ ಅನಿಸಿಕೆಯನ್ನು ಹಂಚ್ಕೋಬೇಕಂತ ಮಾಡಿದ್ದೀನಿ. ಯಾಕಂದರೆ ಈಗ ಕೆಲವೊಂದು ತಪ್ಪು ಕಲ್ಪನೆಗಳು ನಮಗಿರ್ತಾವೆ, ಅದನ್ನು ನಾವು ಕ್ಲಿಯರ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಏನಾಗುತ್ತೆ ಅಂದರೆ, ಅದೇ ನಾವು ಸರಿ ಅಂತ ತಿಳ್ಕೊಂಡು ಅದೇ ಪರ್ಸ್ಪೆಕ್ಟಿವ್ ಒಳಗೆ ಅದನ್ನೇ ನಾವು ಭಾವನೆಗಳು ಇಟ್ಕೊಂಡು ಹಿಂಗೆ ಮಾಡಿದರೆ ಹಿಂಗಾಗುತ್ತೆ ಅಂದ್ಕೊಂಡು ತಪ್ಪು ನಿರ್ಧಾರಗಳನ್ನು, ತಪ್ಪು ಡಿಸಿಷನನ್ನು ಮತ್ತೆ ನಾವು ತೊಗೊಳಿಕ್ಕೆ ಆಗುತ್ತೆ. ಆ ರೀತಿ ಆಗಬಾರ್ದು ಅಂತ ಇವತ್ತು ನಾನು ನನ್ನ ಅನಿಸಿಕೆನ ನಿಮ್ಮ ಜೊತೆ ಹಂಚ್ಕೋತೀನಿ. ಫಸ್ಟ್ ನಾನಿವತ್ತು ಯಾವುದು ಸರಿ, ಯಾರು ತಪ್ಪು, ಯಾಕೆ ಹಿಂಗಾಯಿತು ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಅರೇಂಜ್ ಮ್ಯಾರೇಜ್ ಫಿಕ್ಸ್ ಮಾಡಿದ್ದಕ್ಕೇ ಈ ರೀತಿ ಆಯಿತು ಅನ್ನೋದು ತುಂಬಾ ತಪ್ಪು. ಯಾಕಪ್ಪ ಅಂದ್ರೆ ಮೊದಲು ಅರೇಂಜ್ ಮ್ಯಾರೇಜ್ ಆಗ್ತಾಯಿತ್ತು, ಈಗಲೂ ಆಗ್ತಾಯಿದ್ದಾವೆ, ಮುಂದೂ ಆಗ್ತಾವೆ. ಸೊ ಹೀಗಾಗಿ ಎಲ್ಲ ಪ್ರತಿಯೊಬ್ಬರು ಅರೇಂಜ್ ಮ್ಯಾರೇಜ್ ಆಗಿರೋ ಸಂಬಂಧನೇ ಈ ರೀತಿ ಆಯಿತು ಅಂತಿಲ್ಲ. ಮತ್ತು ಆಮೇಲೆ ಇನ್ನೊಂದಿಷ್ಟು ಜನ ಏನಾಗುತ್ತೆ, ಇನ್ನೊಂದಿಷ್ಟು ಜನ ತಾವೇ ಇಷ್ಟಪಟ್ಟು ಮದುವೆ ಆಗ್ತಾರೆ. ಅವರು ತುಂಬ ವರ್ಷ ಇಷ್ಟಪಟ್ಟು ಮದುವೆಯಾಗಿ ಲೈಫ್ ಲಾಂಗ್ ಚೆನ್ನಾಗಿದ್ದಾರೆ. ಅರೇಂಜ್ ಮ್ಯಾರೇಜ್ ಆಗಿನೂ ಕೂಡ ಲೈಫ್ ಲಾಂಗ್ ಚೆನ್ನಾಗಿದ್ದಾರೆ. ಇನ್ನೊಬ್ರು ಹೇಳ್ತಾ ಇದ್ರು, ಆ ಹುಡುಗ ಕೇತನ್ ವಿಗ್ ಹಾಕೊತಿದ್ದ, ಅವಳಿಗೆ ಇಷ್ಟ ಆಗಲಿಲ್ಲ. ಈಗ ಅವಳಿಗೆ ಕೇತನ್ ವಿಗ್ ಹಾಕೊತಿದ್ದ, ಅದಕ್ಕೆ ಅವಳಿಗೆ ಸರಿ ಆಗಲಿಲ್ಲ, ಇಷ್ಟ ಆಗಲಿಲ್ಲ ಅಂತಂದರೆ ಈಗ ಅವ್ರು ಚೇತನ್ ಮದುವೆ ಆದ್ಲು ಅಂತ ತಿಳ್ಕೊಳ್ಳಿ. ಮುಂದೆ ಚೇತನನ್ನು ವಿಗ್ ಹಾಕೊಳಕತ್ರೆ, ಇಲ್ಲ ಮುಂದೆ ತಾನೇ ತನಗೆ ಹೇರ್ ಫಾಲ್ ಆಗಿ ಅವಳೇ ವಿಗ್ ಹಾಕೋತಿದ್ರೆ, ಇದೆಲ್ಲ ಹುಚ್ಚುತನ ಅಲ್ವಾ? ಮತ್ತು ಇನ್ನೊಬ್ರು ಹೇಳ್ತಾ ಇದ್ರು, ಅವಳು ಚೇತನನ್ನು ಇಷ್ಟಪಟ್ಟಿದ್ಲು, ಕೇತನ್ ಇಷ್ಟಪಟ್ಟಿಲ್ಲ, ಹೀಗಾಗಿ ಅವಳು ಈ ನಿರ್ಧಾರವನ್ನು ತಗೊಳ್ಳೋದಂತ. ಬಟ್ ಚೇತನಿಗರ ಏನು ಚಲೋ ಮಾಡಿದ್ಲು ಅವಳು? ಯಾರನ್ನಾದರೂ ಪ್ರೀತಿ ಮಾಡ್ತಾ ಇದ್ರು, ಒಳ್ಳೇದಾಗಲಿ ಅಂತ ಅವರು ಪ್ರಯತ್ನ ಮಾಡ್ತಾರೆ ಹೊರತು ಅವರನ್ನು ಈ ರೀತಿ ಆ್ಯಕ್ಷನ್, ತಪ್ಪು ದಾರಿಗೆ ಯಾರೂ ಹೇಳ್ಕೊಂಡು ಹೋಗೋದಿಲ್ಲ. ತಪ್ಪು ನಿರ್ಧಾರವನ್ನು ಅವಳು ತೊಗೊಂಡ್ಲು, ಅದಕ್ಕಾಗಿ ಅವಳಿಗೆ ಏನು ಶಿಕ್ಷೆ ಆಗಬೇಕಾಗಿತ್ತು, ಕಾನೂನು ಅವಳಿಗೆ ಶಿಕ್ಷೆನ ಕೊಡುತ್ತೆ. ಯಾರ್ದು ಸರಿ ಯಾರ್ದು ತಪ್ಪಂತೆಲ್ಲ ಕಾನೂನೆಲ್ಲ ನೋಡಿ, ಆ ಘಟನೆಗಳು ಹೆಂಗೆ ನಡೀತು, ಯಾಕಾಯಿತು ಅನ್ನೋದು ಅದೆಲ್ಲ ವಿಚಾರ ಮಾಡಿ ಶಿಕ್ಷೆನ ಕೊಡುತ್ತೆ. ತಪ್ಪು ಯಾರಿದೆ ಅವ್ರಿಗೆ ಶಿಕ್ಷೆ ಸಿಗುತ್ತೆ. ಒಂದು ಸ್ಮಾಲ್ ಮಿಸ್ಟೇಕು ಪೂರ್ತಿ ಜೀವನವನ್ನು ಹಾಳು ಮಾಡುತ್ತೆ, ಆ ಟೈಮಿಗೆ ಹೊಳ್ಳಿ ಬರೋದಿಲ್ಲ. ಕೇತನ್ 17 ಕೋಟಿ ರೂಪಾಯಿಯ ಹಾಲ್ ಬುಕ್ ಮಾಡಿದ್ರಂತೆ ಮದುವೆದು. ಅವನ ಕಡೆ ದುಡ್ಡು ಇತ್ತೋ ಇಲ್ಲೋ, ಆದರೂ ಕೂಡ ಅವನ ಜೀವನ ಈ ರೀತಿ ಆಯಿತು. ಇವೆಲ್ಲ ಏನು ಘಟನೆಗಳಾಗಿದ್ದಾವಲ್ಲ, ಇದು ಅಜ್ಞಾನದಿಂದ ಆಗಿದೆ ಅಂತ ನನ್ನದೊಂದು ಒಪಿನಿಯನು. ನಿಜ ಹೇಳ್ಬೇಕಂದ್ರೆ 2ಕ್ಕೆ 2 ಕೂಡಿಸಿದ್ರೆ 4 ಆಗುತ್ತೆ ಅನ್ನೋದು ಗಣಿತದೊಳಗೆ ಮಾತ್ರ ಆಗುತ್ತೆ, ಜೀವನದಲ್ಲೇ ಆಗೋದಿಲ್ಲ. ಜೀವನದೊಳಗೆ ಪ್ರತಿಯೊಂದು ಕ್ಷಣ ಮೊದಲಿನಂಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಸೇಮ್ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. 25 ಕ್ಷಣ ಹೋಯಿತು ಅಂದರೆ ನೆಕ್ಸ್ಟ್ ಬೇರೆನೇ ಇರುತ್ತೆ. ಒಂದು ಮನುಷ್ಯ ಇನ್ನೊಬ್ಬನಂಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಒಂದು ಘಟನೆ ಇನ್ನೊಂದು ಘಟನೆಗೆ ಸಾಧ್ಯ ಇಲ್ಲ, ಒಂದು ವಿಚಾರ ನಾವು ಮಾಡಿದ್ರೆ ನೆಕ್ಸ್ಟ್ ವಿಚಾರ ಅದೇ ರೀತಿ ನೀವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಅಣುಗಳು ಕಣಗಳು ಚೇಂಜ್ ಅದಾವೆ ಜೀವನದಲ್ಲಿ. ಸೊ ಬೇರೆಯವ್ರನ್ನ ನಾವು ಕಂಪೇರ್ ಮಾಡ್ಕೊಂಡು ಕೊಂಡ್ಬಿಟ್ರೆ ನಾವು ಚಿಂತೆಯಲ್ಲಿನೇ ಮುಳುಗೋಗ್ಬಿಡ್ತೀವಿ. ಸೊ ಜೀವನದಲ್ಲಿ ಹೊಂದಾಣಿಕೆ ಮಾಡ್ಕೋಬೇಕಾಗತ್ತೆ, ಅಲ್ಲಿ ಇಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇದ್ದೇ ಇರುತ್ತೆ, ಅದೇ ಜೀವನ. ನೀವು ಜೀವನದೊಳಗೆ ಯಾವ ರೀತಿ ವಿಚಾರ ಮಾಡ್ತೀರಿ, ಯಾವ ನಿರ್ಧಾರಗಳನ್ನು ನೀವು ತೊಗೊತೀರಿ ಅನ್ನೋದು, ನೀವು ಯಾರ ಜೊತೆಗಿದ್ದೀರಿ, ಯಾವ ವಿಚಾರವಾಗಿ ನೀವು ಮನೆಯಲ್ಲಿ ಮಾತಾಡ್ತೀರಿ, ಎಂಥ ಫ್ರೆಂಡ್ಸ್ ಇದ್ದಾರೆ ನಿಮಗೆ, ಯಾವ ಪುಸ್ತಕ ಓದ್ತೀರಿ, ಯಾವ ಹಾಡು ಕೇಳ್ತೀರಿ, ಇನ್ನು ಏನು ನೋಡ್ತೀರಿ, ಏನು ಕೇಳ್ತೀರಿ, ಏನು ಮಾಡ್ತೀರಿ, ಯಾರು ನಿಮ್ಮ ಆದರ್ಶ, ಇವೆಲ್ಲ ನಿಮ್ಮ ವ್ಯಕ್ತಿತ್ವದ ಮೇಲೆ, ನಿಮ್ಮ ವಿಚಾರದ ಮೇಲೆ ನಿಮ್ಮ ಪ್ರಭಾವವನ್ನು ಬೀರ್ತಾವೆ. ನಿಮ್ಮ ಮನೆಯೊಳಗೆ ಎಲ್ಲರೂ ಒಳ್ಳೆಯ ಸಂಸ್ಕಾರವಂತಿರೋದಾರು ತಿಳ್ಕೊರಿ, ಹೊರಗಡೆ ಹೋಗ್ತೀರಾ, ಅಲ್ಲಿ ಬೇರೆ ಟೈಪು ಜನ ಇದ್ದಾರೆ, ಅವರ ಮೇಲೆ ನೀವು ಹೆಚ್ಚು ಪ್ರಭಾವ ಬೀರಿದರೆ, ಅವ್ರು ನಿಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರಿದರೆ ನೀವು ಆ ದಾರಿಗೆ ಹೋಗ್ತೀರಿ, ಅವರಂಗೆ ನೀವು ಮಾಡಲಿಕ್ಕೆ ಶುರು ಮಾಡ್ತೀರಾ. ನೀವು ಈಗ ಮೊಬೈಲ್ ಓಪನ್ ಮಾಡಿದ್ರೆ ನೀವು ಏನು ನೋಡ್ತೀರಿ, ಮೊಬೈಲ್ದೊಳಗೆ ನಿಮಗೆ ಯಾವ ಸಬ್ಜೆಕ್ಟ್ ಇಷ್ಟ ಆಗುತ್ತೆ, ಎಂಥ ವಿಡಿಯೋಸನ್ನೆಲ್ಲ ನೋಡ್ತೀರಿ, ನೀವು ಎಂಥ ವಿಚಾರ ಮಾಡ್ತೀರಿ, ಇವೆಲ್ಲ ನಿಮ್ಮ ಡಿಸಿಷನ್ನ ಮೇಲೆ ಪ್ರಭಾವ ಬೀರುತ್ತೆ. ನೀವು ಯಾವಾಗ ತಪ್ಪು ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಶುರು ಮಾಡ್ತಿರಲ್ಲ, ಯಾರಿಗಾದ್ರೂ ಕೆಟ್ಟ ಮಾಡೋದು, ಯಾರಿಗಾದ್ರೂ ಹಾರು ಮಾಡೋದು, ಯಾರನ್ನಾರು ಹೇಟ್ ಮಾಡೋದು, ಇವೆಲ್ಲ ಅದಾವಲ್ಲ ಅಧರ್ಮದಕ್ಕೆ ಕಾರಣ.
ಇವೆಲ್ಲ ಅಧರ್ಮಗಳು. ಯಾವುದೇ ಕ್ರೈಮು, ಯಾವುದೇ ದುಷ್ಕರ್ಮ ನಡಿಬೇಕಂತ ಆದರೆ ಅಧರ್ಮ ಅದನ್ನು ಭಾಳ ಮೋಟಿವೇಟ್ ಮಾಡುತ್ತೆ. ಧರ್ಮ ಇದ್ದಲ್ಲೇ ಈ ರೀತಿ ಘಟನೆಗಳು ಕಡಿಮೆ ಇರ್ತಾವೆ, ಅಧರ್ಮ ಇದ್ದಲ್ಲಿ ಈ ರೀತಿ ಅನ್ಯಾಯಗಳು ಜಾಸ್ತಿ ಆಗ್ತಾವೆ. ಧರ್ಮದೊಳಗೆ ಬರುತ್ತೆ ಪ್ರೀತಿ, ವಿಶ್ವಾಸ, ನಂಬಿಕೆ, ಕ್ಷಮೆ. ಅಧರ್ಮದೊಳಗೆ ಸಿಟ್ಟು, ಅಹಂಕಾರ, ಮೋಸ, ಇವೆಲ್ಲ ಅಧರ್ಮದೊಳಗೆ ಬರ್ತಾವೆ. ಸೊ ಜೀವನವನ್ನು ಪ್ರೀತಿಸೋದನ್ನು ನಾವು ಕಲಿಬೇಕಾಗ್ತೈತಿ. ಆವಾಗ ಈ ರೀತಿ ಘಟನೆಗಳು ಕಡಿಮೆ ಆಗ್ತಾವೆ. ನಾನು ಜಗತ್ತಿಗೆ ಏನು ಕೊಡಬಹುದು, ನನ್ನಿಂದ ನಾನು ಯಾರಿಗೆ ಸಹಾಯ ಮಾಡ್ಬೋದು, ನನ್ನಿಂದ ನಾವು ಜಗತ್ತಿಗೆ ಏನು ಉಪಕಾರ ಮಾಡ್ಬೋದು ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ಅದನ್ನು ಬಿಟ್ಟು ಇವ್ರು ನನಗೆ ಇಷ್ಟಪಡಲಿಲ್ಲ, ಇವ್ರು ನನಗೆ ಹಿಂಗಂದರು, ಇವ್ರಿಗೆ ಇವನು ವಿಗ್ ಹಾಕ್ಕೊತಾನ, ಆಮೇಲೆ ಇವ್ರ ಕಡೆ ದುಡ್ಡಿಲ್ಲ, ಇವ್ರ ಕಡೆ ದುಡ್ಡು ಐತಿ, ಈ ರೀತಿ ವಿಚಾರ ಮಾಡೋದು ಬಿಟ್ಟು ಫಸ್ಟ್ ನಮ್ಮನ್ನು ನಾವು ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡ್ಕೋಬೇಕು. ನೆಗೆಟಿವ್ ವಿಚಾರ ಮಾಡಿದರೆ ನಮ್ಮನ್ನು ನಾವು ಹೇಟ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ನಮ್ಮನ್ನು ನಾವು ಪ್ರೀತಿ ಮಾಡಬೇಕು, ಆಮೇಲೆ ನಮ್ಮ ಜೊತೆ ಇದ್ದರೂ ನಾವು ಪ್ರೀತಿ ಮಾಡಲಿಕ್ಕೆ ಶುರು ಮಾಡಬೇಕು. ಎಲ್ಲರ ಕಡೆಯೂ ಒಳ್ಳೆ ಗುಣ ಇದ್ದೇ ಇರ್ತೈತೆ. ಅದು ಒಂದು ಒಳ್ಳೆಯದನ್ನು ನೋಡಿದರೂ ಕೂಡ ಈ ರೀತಿ ಘಟನೆಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ನೀವು ಜೀವನದಲ್ಲಿ ಸಮಸ್ಯೆ ಒಳಗಿದ್ರಿ ಅಂದರೆ ನಿಮಗೆ ಫಸ್ಟು ನಿಮಗೆ ಯಾರು ನೀವು ನಂಬುತ್ತೀರಲ್ಲ, ಯಾರು ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ನೀವು ಪ್ರೀತಿ ಮಾಡೋದಲ್ಲ, ನಿಮ್ಮನ್ನು ಯಾರು ಪ್ರೀತಿ ಮಾಡ್ತಾರೆ, ಯಾರು ನಿಮ್ಮ ಬಗ್ಗೆ ಒಳ್ಳೆ ಭಾವನೆ ಇರುತ್ತೆ, ಒಳ್ಳೇದಾಗಲಿ ಅಂತ ವಿಚಾರ ಇರುತ್ತೆ, ಅವ್ರ ಜೊತೆ ನಿಮ್ಮ ಕಷ್ಟವನ್ನು ಹಂಚ್ಕೊಳ್ಳಿ. ಇಲ್ಲಪ್ಪ ಅಂತಂದರೆ ಇನ್ನೂ ನಿಮಗೆ ತ್ರಾಸ ಆಗ್ತಾಯಿದ್ರೆ, ನಿಮಗೆ ಯಾರೂ ಹಂಚ್ಕೊಳ್ಳಿಕ್ಕೆ, ನಿಮ್ಮ ಕಷ್ಟ ಹೇಳ್ಕೊಳ್ಳಿಕ್ಕೆ, ನಿಮ್ಮ ಜೋಡಿ ಡಿಸ್ಕಸ್ ಮಾಡಲಿಕ್ಕೆ ನಿಮಗೆ ಆಗಲಿಲ್ಲ ಅಂದರೆ ನಿಯರೆಸ್ಟು ಸಹಾಯವಾಣಿಗಳಿರ್ತಾವಲ್ಲ ನಿಮ್ಮೂರಲ್ಲೆಲ್ಲ, ಸುತ್ತಮುತ್ತಲ ನಿಯರೆಸ್ಟ್ ಇದ್ದಲ್ಲೇ ಹೋಗಿ ನಿಮ್ಮ ಕಷ್ಟವನ್ನು ಅಲ್ಲಿ ಹೇಳಿದರೆ ಅವ್ರು ನಿಮಗೆ ಸಹಾಯ ಮಾಡ್ತಾರೆ. ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳಿ, ನನಗೆ ಈ ರೀತಿ ಕೆಟ್ಟ ವಿಚಾರಗಳು ಬರ್ತಾ ಇದ್ದಾವೆ, ನನಗೆ ಸಹಾಯ ಮಾಡಿ. ಕ್ರೈಮ್ ಆಗೋಕ್ಕಿಂತ ಮೊದಲೇ ನೀವೇನು ತಪ್ಪು ಈ ರೀತಿ ಘಟನೆಗಳೇ ಆಗೋಕ್ಕಿಂತ ಮೊದಲೇ ಅವ್ರಿಗೆ ಹೇಳಿಬಿಟ್ರೆ ಅವ್ರು ನಿಮಗೆ ಮೊದಲೇ ತಡೆ ಹಿಡಿಲಿಕ್ಕೆ ಸಹಾಯ ಮಾಡ್ತಾರೆ. ಅಷ್ಟೂ ಆಯಿತು ಅಂದರೆ ಹಾಸ್ಪಿಟಲ್ಗೆ ಹೋಗಿ, ನಿಮ್ಮ ನಿಯರೆಸ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದರೆ ಅಲ್ಲಿ ನೀವು ನಿಮ್ಮ ದುಃಖವನ್ನು ಹೇಳ್ಕೊಂಡ್ರೆ ಅದಕ್ಕೆ ಯಾವ ರೀತಿ ಅವರು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನು ಅವರು ಕೊಡ್ತಾರೆ. ಯಾಕಂದರೆ ದೇಹಕ್ಕೆ ಯಾವ ರೀತಿ ಕಾಯಿಲೆಗಳು ಬರ್ತಾವಲ್ಲ ಅದೇ ರೀತಿ ಮನಸ್ಸಿಗೂ ಕಾಯಿಲೆಗಳು ಬರ್ತಿರ್ತಾವೆ. ಇದು ತುಂಬ ಕಾಮನ್. ಸೊ ಈ ರೀತಿ ವಿಚಾರಗಳು ನಿಮ್ಮ ಕಡೆ ಏನಾರು ಬರ್ತಾಯಿದ್ರೆ ದಯವಿಟ್ಟು ಹೋಗಿ ಸಹಾಯ ಕೇಳಿ, ಈ ರೀತಿ ಘಟನೆಗಳ ಆಗೋದನ್ನು ತಪ್ಪಿಸಿ. ಅಪರಾಧಗಳೇ, ಯಾರು ಮಾಡಿದ್ರೂ ಕೂಡ ಅಪರಾಧ, ಅದಕ್ಕೇನು ಶಿಕ್ಷೆ ಆಗಬೇಕು ಹಾಗೆ ಆಗುತ್ತೆ. ಅದನ್ನು ತಡೆಯೋದು, ಟ್ರೈ ಮಾಡೋದು ಪ್ರತಿಯೊಬ್ಬ ನಾಗರಿಕನ ಕೆಲಸ, ನಮ್ಮ ಕರ್ತವ್ಯದು. ಸೊ ನಾನು ಒಬ್ಬಳು ನಿಮ್ಮ ಹಿತೈಷಿಯಾಗಿ ನಾನಿವತ್ತು ಕೆಲವೊಂದು ನಿಮಗೆ ಹೆಲ್ಪ್ಲೈನ್ ನಂಬರ್ಸ್ ಕೊಡ್ತೀನಿ. ನಿಮಗೆ ಯಾವುದೇ ಜೀವನದಲ್ಲಿ ಸಮಸ್ಯೆ ಇತ್ತು ಅಂದರೆ, ನೀವು ಯಾವುದೇ ಪ್ರಾಬ್ಲಮ್ನಿಂದ, ನೀವು ಕೆಲಸದಲ್ಲಿ ಪ್ರಾಬ್ಲಮ್ ಇರಲಿ, ಇಲ್ಲ ಹೊರಗಡೆ ಸ್ಕೂಲ್ನಲ್ಲಿ ಪ್ರಾಬ್ಲಮ್ ಇರಲಿ, ಮನೆಯಲ್ಲಿ ಪ್ರಾಬ್ಲಮ್ ಇರಲಿ, ನಿಮ್ಮ ಸೊಸೈಟಿಲಿ ಪ್ರಾಬ್ಲಮ್ಸ್ ಇರಲಿ, ಯಾವುದೇ ರೀತಿ ಇದ್ದರೂ ನಿಮಗೆ ಸಮಸ್ಯೆ ಆಗ್ತಾ ಇತ್ತಂದರೆ ನೀವು ಖಂಡಿತ ಈ ನಂಬರ್ಗೆ ಕಾಲ್ ಮಾಡಿ ನೀವು ಹೆಲ್ಪನ್ನು ಪಡಿಬೋದು. ಫಸ್ಟ್ ಒನ್ ಲೈಫ್ ಕ್ರೈಸಿಸ್ ಸಪೋರ್ಟ್ ಆ್ಯಂಡ್ ಸುಸೈಡ್ ಪ್ರಿವೆನ್ಷನ್ 7830 7830. ಇದು ಪೂರ್ತಿ 24 ತಾಸು ಓಪನ್ ಇರುತ್ತೆ. ಕನ್ನಡದಲ್ಲಿ ನಿಮಗೆ ಸಹಾಯ ಸಿಗುತ್ತೆ. ನೆಕ್ಸ್ಟ್ ವಂದ್ರೇವಾಲಾ ಫೌಂಡೇಶನ್ ಮೆಂಟಲ್ ಹೆಲ್ತ್ ಹೆಲ್ಪ್ಲೈನ್ ನಂಬರು 919996665555. ಇದು 24x7 ಓಪನ್ ಇರುತ್ತೆ. ನೀವು ಯಾವಾಗಾದರೂ ಅವರಿಗೆ ಕಾಲ್ ಮಾಡ್ಬೋದು. ನೀವು ಕನ್ನಡದಲ್ಲೇ ನೀವು ಮಾತಾಡಿದ್ರು ಕೂಡ ನಿಮಗೆ ಸಹಾಯ ಸಿಗುತ್ತೆ. ಇನ್ನೊಂದು 40s ಸ್ಟ್ರೆಸ್ ಹೆಲ್ಪ್ಲೈನ್ 9183680412. ನೆಕ್ಸ್ಟ್ ಅರ್ಪಿತಾ ಸುಸೈಡ್ ಪ್ರಿವೆನ್ಷನ್ ಸೆಂಟರ್ 912823655557. ಇದು 7 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಓಪನ್ ಇರುತ್ತೆ. 7 ದಿನಾನೂ ಓಪನ್ ಇರುತ್ತೆ. ನೀವು ಯಾರಿಗಾದರೂ ಕಾಲ್ ಮಾಡಿದರೆ ನಿಮ್ಮ ಕಷ್ಟವನ್ನು ಹೇಳ್ಕೊಂಡ್ರೆ ಅವ್ರು ನಿಮಗೆ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಮೊಬೈಲ್ ಇರುತ್ತಲ್ಲ ಅದರಲ್ಲಿ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಸಹಾಯವಾಣಿಗಳ ನಂಬರ್ ದೊಡ್ಡ ಲಿಸ್ಟ್ ಬರುತ್ತೆ. ಭಾಳ ಸಹಾಯವಾಣಿಗಳದಾವೆ. ಅದನ್ನೇನು ಮಾಡಿ ಅಂದರೆ, ನೀವು ಅಕಸ್ಮಾತ್ ನಿಮ್ಮ ಕಡೆ ಆಗ್ತಿತ್ತಂದರೆ ಅವುಗಳನ್ನು ಪ್ರಿಂಟ್ ತೊಗೊಂಡು ಬಾಗಿಲ ಮೇಲೆ ಇಲ್ಲ ಗೋಡೆ ಮೇಲೆ ಹಚ್ಚಿ, ನಿಮ್ಮ ಸ್ಕೂಲು, ಆಫೀಸು, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ಅಂಗಡಿಗಳು, ಬಾರ್ ಇರ್ತಾವಲ್ಲ
ಅಲ್ಲಿ ಹಚ್ಚಿ. ಸೊ ನಿಮಗೆ ಎಲ್ಲಿ ಇನ್ಫಾರ್ಮೇಷನ್ ಹಚ್ಚಿದ್ರೆ ಜಾಸ್ತಿ ಜನಕ್ಕೆ ಗೊತ್ತಾಗುತ್ತೆ ಅನ್ನೋದು ನಿಮ್ಗೆ ಅನಿಸುತ್ತಲ್ಲ, ಅಲ್ಲೆಲ್ಲ ಇದನ್ನು ಈ ಹೆಲ್ಪ್ಲೈನ್ ನಂಬರ್ಸನ್ನು ನೀವು ಸ್ಟಿಕ್ ಮಾಡಿ. ಯಾರಿಗಾದ್ರೂ ಸಹಾಯ ಬೇಕಪ್ಪ ಅಂತಂದರೆ ಅವರು ಅದನ್ನು ನೋಡಿಕೊಂಡು ಕಾಲ್ ಮಾಡಿ ಸಹಾಯವನ್ನು ಪಡೆಯೋಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನನ್ನ ಪ್ರಯತ್ನವನ್ನು ನಾನು ಮಾಡ್ತೀನಿ, ನೀವು ಕೂಡ ಪ್ರಯತ್ನ ಮಾಡಿ ಅಂತ ನನ್ನೊಂದು ರಿಕ್ವೆಸ್ಟು. ಅದ್ರ ಜೊತೆಗೆ ಅಕಸ್ಮಾತ್ ಯಾರಾದರೂ ಸಮಸ್ಯೆಯಲ್ಲಿ ಇದ್ದಾರೆ ಅಂತ ನಿಮಗೆ ಅನಿಸಿದರೆ ಅವರಿಗೆ ಹೋಗಿ ಕೇಳಿ, ಸಮಸ್ಯೆ ಇದ್ದೀರಾ, ನಿಮಗೇನು ಹೆಲ್ಪ್ ಬೇಕಾ ಅಂತ ಕೇಳಿ. ಅಕಸ್ಮಾತ್ ಅವರು ಹೆಲ್ಪ್ ಬೇಕು ಅಂತಂದರೆ ನೀವು ಅವರಿಗೆ ಈ ಸಹಾಯವಾಣಿ ನಂಬರ್ಸನ್ನು ಕೊಡ್ಬೋದು, ಇಲ್ಲ ನೀವು ಅವರಿಗೆ ಸಪೋರ್ಟ್ ಮಾಡ್ಬೋದು. ಇಲ್ಲ ಅಕಸ್ಮಾತ್ ನೀವೇ ನೋಡಿದರೆ ಅಕಸ್ಮಾತ್ ಅವರು ಅಂದರೆ ಮತ್ತೊಬ್ಬರು ಕಷ್ಟದಲ್ಲಿದ್ದರೂ ಕೂಡ ನೀವು ಕೂಡ ಸಹಾಯವಾಣಿಗೆ ಕಾಲ್ ಮಾಡಿ ನಿಮ್ಮ ದುಃಖವನ್ನು ಹೇಳ್ಕೊಂಡ್ರೆ, ಇಲ್ಲ ಈ ರೀತಿ ನಡೀತಾ ಇದೆ ಅಂತ ಹೇಳಿದರೆ ಅವ್ರು ನಿಮಗೆ ಸಹಾಯವನ್ನು ಮಾಡ್ತಾರೆ. ಒಂದು ತಪ್ಪು ನಿರ್ಧಾರ ಪೂರ್ತಿ ಜೀವನವನ್ನು ಹಾಳು ಮಾಡುತ್ತೆ. ಸೊ ಯಾವಾಗಾದರೂ ಸ್ವಲ್ಪ ಸಮಾಧಾನದಿಂದ ವಿಚಾರ ಮಾಡಬೇಕು. ಯಾವುದೇ ಒಂದು ಜೀವನದಲ್ಲಿ ಡಿಸಿಷನ್ ತೊಗೊತೀವಲ್ಲ, ಪೂರ್ತಿಯಾಗಿ ಭಾಳ ಖುಷಿಯಲ್ಲಿ ಭಾಳ ದುಃಖದಲ್ಲಿ ತೊಗೋಬಾರ್ದು. ಮನಸ್ಸು ಒಂದು ತಟಸ್ಥ, ಒಂದು ಶಾಂತವಾಗಿರ್ಬೇಕು, ಅವಾಗ ಯಾವುದೇ ಡಿಸಿಷನ್ ತೊಗೋಬೇಕಾಗತ್ತೆ. ಆಮೇಲೆ ಟೀನೇಜ್ ಇದ್ದಾಗಂತೂ ಏನಾಗುತ್ತೆ ಅಂದರೆ ಮನಸ್ಸಿನಲ್ಲಿ ಉದ್ವೇಗ ಜಾಸ್ತಿ ಇರುತ್ತೆ, ಪ್ರತಿಯೊಂದು ಭಾವನೆಗಳು ಅತಿರೇಕವಾಗಿರುತ್ತೆ. ಅತಿ ದುಃಖ, ಅತಿ ಖುಷಿ, ಅತಿ ಹೇಟು, ಅತಿ ಪ್ರೀತಿ, ಈ ರೀತಿ ಇರ್ತದೆ. ದ್ವೇಷ ಮಾಡೋರು ಅತಿ ಮಾಡೋದು, ಪ್ರತಿಯೊಂದು ಅತಿ ಇರುತ್ತೆ. ಹೀಗಾಗಿ ಈ ರೀತಿ ಆ್ಯಕ್ಷನ್ಗಳು ಜಾಸ್ತಿ ತೊಗೊತಾರೆ ಟೀನೇಜ್ ಮಂದಿ. ಆದರೂ ಕೂಡ ಯಾವುದೇ ಏಜಲ್ಲಿ ಕೂಡ ಈ ಘಟನೆಗಳನ್ನು ಜನ ಮಾಡ್ತಾರೆ. ಈ ರೀತಿ ಎಲ್ಲ ಈಗ ದುರ್ಘಟನೆಗಳು ಏನಾಗ್ತಾ ಇದ್ದಾವಲ್ಲ, ಇವುಗಳಿಗೆ ಕಾರಣ ಅಜ್ಞಾನ ಅಂತ ನನ್ನದೊಂದು ಅನಿಸಿಕೆ. ಅವ್ರ ಕಡೆ ಎಲ್ಲ ಇತ್ತು, ಎಲ್ಲರೂ ಚೆನ್ನಾಗಿ ಇದ್ದರೂ ಕೂಡ ಅವ್ರಿಗೆ ತಮ್ಮ ಸಮಸ್ಯೆಯನ್ನು ಯಾವ ರೀತಿ ನಾವು ಸಾಲ್ವ್ ಮಾಡ್ಕೋಬೇಕು ಅನ್ನೋದನ್ನು ಅವ್ರು ಕಲೀಲೇ ಇಲ್ಲ. ಅವ್ರಿಗೆ ಸಹಾಯ ಎಲ್ಲಿ ತೊಗೋಬೇಕು ಅನ್ನೋದು ಗೊತ್ತಾಗಲಿಲ್ಲ. ಹಾಗಾಗಿ ಈ ರೀತಿ ಘಟನೆಗಳಾದವು ಅಂತ ನನ್ನದು ಒಂದು ಅನಿಸಿಕೆ. ನಾನು ಲಾಸ್ಟ್ ಇನ್ನೊಂದು ಮಾತು ಹೇಳಿ ನನ್ನ ಈ ವಿಡಿಯೋನ ಮುಗಿಸ್ತೀನಿ. ಏನಪ್ಪ ಅಂದರೆ, ನೀವು ಜೀವನದ ಯಾವುದೇ ಸ್ತರದಲ್ಲಿರಲಿ, ನೀವು ಬಾಲ್ಯಾವಸ್ಥೆ ಇರಲಿ, ನೀವು ಟೀನೇಜಲ್ಲಿ, ನೀವು ಯಾವುದೇ ಏಜ್ ಒಳಗೆ ಇರಲಿ, ನೀವು ಯಾವುದೇ ವರ್ಷದಲ್ಲಿರಲಿ, ನೀವು ಮಕ್ಕಳ ಜೊತೆಗಿರಲಿ, ಮಕ್ಕಳು ಬಿಟ್ಟು ಹೊರಗಡೆ ಇರಲಿ, ನೀವು ಒಬ್ಬರೇ ಇರಲಿ, ದೊಡ್ಡ ಕುಟುಂಬದಲ್ಲಿರಲಿ, ಕೆಲಸ ಆಯಿತು, ಕೆಲಸ ಬಿಡ್ತು, ಹೆಲ್ತ್ ಸರಿ ಇತ್ತು ಇಲ್ಲೋ, ಪೂರ್ತಿ ಹೆಲ್ದಿ ಇದ್ದೀರಾ, ನೀವು ಹುಡುಗ, ನಿಮಗೆ ಮನೆ ಐತಿ, ದೊಡ್ಡ ಮನೆ ಐತಿ ಅಂತ ತಿಳ್ಕೊಳ್ಳಿ, ಇಲ್ಲ ನೀವು ರೋಡ್ನಲ್ಲಿ ಇದ್ದೀರಿ, ನೀವು ಬೇಡ್ಕೊಂಡು ತಿಂತಾ ಇದ್ದೀರಿ, ಇಲ್ಲ ನೀವೇ 4 ಮಂದಿ ಕೆಲಸ ಕೊಡ್ತಾ ಇದ್ದೀರಿ, ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ನಾನು ಒಂದು ನಿಮಗೆ ಹೇಳಬೇಕಂತ ಮಾಡಿದ್ದೀನಿ, ನಿಮ್ಮ ಲೈಫು ತುಂಬಾ ಚೆನ್ನಾಗಿದೆ. ನಾವು ಹೆಂಗಿದ್ದೀವಿಲ್ಲ, ನಮ್ಮ ಜೀವನ ಭಾಳ ಚೆಂದಿದೆ, ಇನ್ಕ್ಲೂಡಿಂಗ್ ನಮ್ಮ ಸಮಸ್ಯೆಗಳ ಜೊತೆಗೇ ನಮ್ಮ ಜೀವನ ಚೆನ್ನಾಗಿದೆ. ಸೊ ಇದನ್ನು ಆಮೇಲಿಂದ ನೀವು ಎಷ್ಟೆಲ್ಲ ಜಗತ್ತಿಗೆ ಕೊಡುವಷ್ಟು ನಿಮ್ಮ ಕಡೆ ಕೆಪಾಸಿಟಿ ಇದೆ. ನೆಗೆಟಿವ್ ನಮ್ಮ ಜೀವನ, ಅಯ್ಯೋ ಹಿಂಗ್ಯಾಕಾಯಿತು, ನಾ ಏನು ಪೂರ್ತಿಯಾಗಿ ಡಿಪ್ರೆಸ್ ಆಗೋ ಅವಶ್ಯಕತೆ ಇಲ್ಲ. ತುಂಬ ಜನ ನಮ್ಮ ಕಡೆ ಇರುವಷ್ಟು ತುಂಬ ಜನಕ್ಕಿಲ್ಲ. ಅಕಸ್ಮಾತ್ ವಿಚಾರ ಮಾಡಿ, ಈಗ ಎಷ್ಟು ಜನಕ್ಕೆ ಕೈಕಾಲೇ ಇರೋದಿಲ್ಲ, ಅವರು ಎಷ್ಟು ಹುರುಪಿನಿಂದ ಬದುಕ್ತಿರ್ತಾರೆ. ನಮ್ಮ ಕಡೆ ಎಲ್ಲ ಇದ್ದು ಕೂಡ ನಾವು ದುಃಖ ಪಡೋದ್ರೊಳಗೆ ಅವಶ್ಯಕತೆ ಇಲ್ಲ ಅಲ್ವಾ. ಸೊ ಯಾರಿಗಾರು ಅಕಸ್ಮಾತ್ ನಿಮ್ಗೆ ಹಂಗೆ ಅನ್ನಿಸ್ತಾ ಇದ್ದರೆ ಹೋಗಿ ಒಂದಿಷ್ಟು ಮಂದಿಗೆ ಊಟ ಮಾಡಲಿಕ್ಕೆ ಕೈ ಇರೋದಿಲ್ಲ, ಹೋಗಿ ಅವ್ರು ಊಟ ಮಾಡಿಸಿ, ಅಷ್ಟಾದ್ರೂ ಮಾಡ್ಲಿಕ್ಕಾಗತ್ತೆ ಜೀವನದಲ್ಲಿ, ಅಷ್ಟಂತೂ ನಾವು ಮಾಡೇ ಮಾಡ್ತೀವಿ. ಸೊ ಹೀಗಾಗಿ ಪ್ರತಿಯೊಬ್ಬರ ಜೀವನ ಭಾಳ ಇಂಪಾರ್ಟೆಂಟ್ ಐತಿ ಲೈಫ್ನೊಳಗೆ. ಸೊ ಅದನ್ನು ವೇಸ್ಟ್ ಮಾಡ್ಕೋಬೇಡಿ, ಖುಷಿಯಾಗಿರ್ಲಿಕ್ಕೆ ಪ್ರಯತ್ನ ಮಾಡಿ, ನಿಮ್ಮನ್ನು ನೀವು ಪ್ರೀತಿ ಮಾಡಿ ಮತ್ತು ಬೇರೆದವ್ರನ್ನೂ ಪ್ರೀತಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮಿಂದ ಯಾರಿಗೂ ಕೆಟ್ಟ ಆಗದೇ ಇರೋದಂಗೆ ಪ್ರಿಕಾಷನ್ಸನ್ನು ನೀವು ತಗೊಳ್ಳಿ ಅಂತ ಹೇಳ್ತಾ ನನ್ನ ಈ ವ್ಲಾಗನ್ನು ಮುಗಿಸ್ತೀನಿ. ಮುಂದಿನ ವ್ಲಾಗ್ದಲ್ಲಿ ಹೊಸ ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್. ಬಾಯ್.